ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ನಾನು ಇವತ್ತು ಆ್ಯಕ್ಚುಲಿ ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬಂದ್ಬಿಟ್ಟು ಅವಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಲ್ಲ ಅಂದ್ಬಿಟ್ಟು ನಾನು ಫ್ರೂಟ್ಸ್ ಇತ್ತು ಅವಕಾಡೋ ಅದು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಈ ಕಲರ್ ಇರೋದು ಲೈಕ್ ಬ್ಲ್ಯಾಕ್ ಕಲರ್ ಇರೋದು ನಾನು ಇದೇ ಫಸ್ಟ್ ಟೈಮ್ ತೊಗೊಂಬಂದಿದ್ದು. ನನಗೆ ಡೌಟ್ ಇತ್ತು ಒಳಗಡೆ ಯಾವ ಥರ ಇರುತ್ತೆ, ಹಾಳಾಗ್ಬಿಟ್ಟಿರುತ್ತಾ ಏನು ಕತೆ ಅಂದ್ಬಿಟ್ಟು. ಲಕ್ಕಿಲಿ ಚೆನ್ನಾಗೇ ಇತ್ತು. ಸೊ ನಾನು ಇದೇ ಫಸ್ಟ್ ಟೈಮ್ ತೊಗೊಂಡಿರೋದ್ರಿಂದ ಸ್ವಲ್ಪ ಭಯ ಆಗಿತ್ತು, ಬಟ್ ತುಂಬಾ ಹಣ್ಣಾಗಿ ಮೀನ್ಸ್ ಕರೆಕ್ಟಾಗಿ ನಾವು ಯೂಸ್ ಮಾಡೋ ಥರ ಇತ್ತು. ಸೊ ನಾನು ಇದನ್ನೆಲ್ಲ ನೀಟಾಗಿ ಆಲ್ಮೋಸ್ಟ್ ಸ್ಲೈಸ್ನ ಮಾಡಿಕೊಂಡು ಬೀಜ ತೆಗೆದು, ಅದು ದಪ್ಪ ಬೀಜ ಇರುತ್ತಲ್ಲ ಅದನ್ನು ತೆಗೆದು ಆಲ್ಮೋಸ್ಟ್ ಸ್ಲೈಸ್ ಮಾಡಿ ವಿತ್ ಸಿಪ್ಪೆ ಇರುವಾಗೆ ಜಸ್ಟ್ ಪ್ರೆಸ್ ಮಾಡಿದೆ ಅಷ್ಟೇ. ಅದು ಎಲ್ಲ ಬಂದ್ಬಿಡ್ತು ನೀಟಾಗಿ. ಸೊ ತುಂಬ ಚೆನ್ನಾಗಿತ್ತು. ಸೊ ಹೊರಗಡೆಯಿಂದ ಬ್ಲ್ಯಾಕ್ ಇದ್ರೂ ಬಟ್ ಈ ಬ್ರೀಡ್ ಇದೇ ಥರ ಅನ್ಕೋತೀನಿ. ಲೈಕ್ ಗ್ರೀನು ಬರುತ್ತೆ, ಇದು ಬರುತ್ತೆ. ಯೂಶ್ವಲಿ ನಾನು ಗ್ರೀನ್ ತೊಗೊತಿದ್ದೆ, ಇದೇ ಫಸ್ಟ್ ಈ ಥರ ಬ್ಲ್ಯಾಕ್ ಕಲರ್ ತೊಗೊಂಡಿರೋದು. ಸೊ ಚೆನ್ನಾಗಿತ್ತು. ಸೊ ಇದಕ್ಕೆ ನಾನು ಸ್ವಲ್ಪ ಎಲ್ಲನೂ ಆ ಪಲ್ಪ್ಸ್ನೆಲ್ಲ ತಗೊಂಡು ಬೀಜ ತೆಗೆದು ಅದಕ್ಕೆ ಸ್ವಲ್ಪ ಶುಗರ್ ಹಾಕಿದೆ. ಒಂದು 2-3 ಸ್ಪೂನ್ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಅದು ಶುಗರ್ ಕಂಟೆಂಟ್ ಸ್ವಲ್ಪ ಹನಿ ಹಾಕಿದರೂ ಆಗ್ತಿತ್ತು, ಬಟ್ ನಾನಿಲ್ಲಿ ಸ್ವಲ್ಪ ಶುಗರ್ ಹಾಕಿದ್ದೀನಿ. ಶುಗರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಸೊ ಎಲ್ಲನ ತೊಗೊಂಡು ಶುಗರ್ 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಆವಾಗಲೇ ಹೇಳಿದ ಥರ. ಹಾಗೆ ಹಾಲು ಆಪ್ಷನಲ್ಲು, ಹಾಕಿದ್ರೆ ಈಗ ಸ್ಮೂತಿ ಥರನೂ ಆಗುತ್ತೆ. ಇಲ್ಲ ನಾವು ಹಾಲು ಹಾಕ್ದೇ ಹಾಗೆಯೇ ಪ್ಲೇನ್ ಮಾಡ್ಕೊಬೋದು. ಹಾಲು ಹಾಕಿದ್ರೆ ಡಿಫ್ರೆಂಟ್ ಸ್ವಲ್ಪ ಟೇಸ್ಟ್ ಚೇಂಜು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಲು ಹಾಕ್ಕೊಂಡೆ. ನೋಡಿ, ಒಂದು ಅಷ್ಟು ಚಿಕ್ಕ ಹಣ್ಣಲ್ಲಿ 2 ಆಲ್ಮೋಸ್ಟ್ ದೊಡ್ಡ ಗ್ಲಾಸ್ ಇದೆ. ಆಲ್ಮೋಸ್ಟ್ 1/2 ಲೀಟರ್ಸ್ ಅಷ್ಟು ಕ್ವಾಂಟಿಟಿ ಇದೆ. ಇನ್ನೂ ಆ್ಯಡ್ ಮಾಡ್ಕೊಬೋದಿತ್ತು ನೀರು, ಅಷ್ಟು ಇತ್ತು ಜ್ಯೂಸು. ಸೊ ಅವಕಾಡೋ ಜ್ಯೂಸನ್ನ ಮಾಡಿ ನಾನು ನನ್ನ ಮಗಳಿಗೆ ಕೊಡೋಣ ಅಂತ ಹೋದರೆ ಅವಳು ಅಷ್ಟಲ್ಲಾಗಲೇ ಅವಳಿಗೆ ಸ್ನ್ಯಾಕ್ಸ್ನ ತೊಗೊಂಡು ಬಿಚ್ಚಕ್ಕೆ ಟ್ರೈ ಮಾಡ್ತಿದ್ದಾಳೆ. ಸೊ ನಾನು ಕೊಡೋಕ್ಕೆ ಬಂದಾಗ ಅವಳಿಗೆ ಏನಂತ ಗೊತ್ತಾಗಲಿಲ್ಲ. ಆಮೇಲೆ ತುಂಬ ಖುಷಿಯಿಂದ ಕುಡಿದ್ಲು. ಯೂಶ್ವಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಐ ಹೋಪ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಆ್ಯಕ್ಚುಲಿ. ಸೊ ರಾಜ್ಮಾ ಮಾಡೋಣ ಅಂತ ಹಿಂದಿನ ದಿನವೇ ಕರಿಗೆ ಕಾಳು ಎಷ್ಟು ಬೇಕೋ ಅಷ್ಟು ನೆನೆಸ್ಕೊಂಡಿದ್ದೆ. ಆ್ಯಕ್ಚುಲಿ ಇದು ಓವರ್ ನೈಟ್ ಅಥವಾ 6 hours ಆ ಥರ ಸೋಕ್ ಆಗಲೇಬೇಕು, ಅದೊಂದು ಮಸ್ಟ್ ಆ್ಯಂಡ್ ಶುಡ್ಡು. ಅದಾದಮೇಲೆ ಒಂದು 4-5 ವಿಷಲ್ ಬರ್ಸ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ವಿಷಲ್ ಬರ್ಸ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ನಾವು ನೆಕ್ಸ್ಟು ಕರಿ ಮಾಡ್ತೀವೋ ಇಲ್ಲ ಏನು ಮಾಡ್ತೀವೋ ಅದನ್ನು ಮಾಡೋದಕ್ಕೆ ರಾಜ್ಮಾ ಪ್ರಿಪೇರ್ ಆಗುತ್ತೆ. ಸೊ ಇಷ್ಟು ನಾನು ರಾಜ್ಮಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ವೆರಿ ಸಿಂಪಲ್ಲು. ಇದಕ್ಕೆ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ, ಗರಂ ಮಸಾಲೆ ತೊಗೊಂಡಿದ್ದೀನಿ, ಆ್ಯಂಡ್ ಇದು ಪುಲಾವ್ ಎಲೆ ಆಗಿರ್ಬೋದು, ಸಾಸಿವೆ ತೊಗೊಂಡಿದ್ದೀನಿ, ಚಿಲ್ಲಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಡಿಪೆಂಡ್ಸ್ ಆನ್ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಆ ಥರ. ಕರ್ಬೇವಿನ ಸೊಪ್ಪು, ಉಪ್ಪು, ಈರುಳ್ಳಿ, ಟೊಮೊಟೊ ಇಷ್ಟೇ ತೊಗೊಂಡಿರೋದು. ಮಾಮೂಲಿ ನಾರ್ಮಲಾಗಿ ನಾವು ಈ ಪಲ್ಯ ಅಥವಾ ಗೊಜ್ಜಿಗೆಲ್ಲ ಒಗ್ಗರಣೆ ಹಾಕ್ತೀವಿ ಅದೇ ಥರ ಐಟಮ್ಸ್ ಆಲ್ಮೋಸ್ಟ್ ಇರೋದು. ಅದಕ್ಕೆ ಬೇಕಾಗಿರೋ ಥರ 2 ಸ್ಪೂನ್ ಎಣ್ಣೆ ಬಿಟ್ಟಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಫಸ್ಟು ಸಾಸಿವೆಗಳನ್ನ ಹಾಕ್ಬಿಟ್ಟು ಸಾಸಿವೆ ಕಾಳು ಚಿಟಪಟ ಅಂತ ಸಿಡಿದ್ಮೇಲೆ ನೆಕ್ಸ್ಟು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ ಯೂಶ್ವಲಿ ಅದು ಡಿಫ್ರೆಂಟ್ ಅರೋಮಾ ಬರುತ್ತಲ್ವ, ಅದು ಎಣ್ಣೆಲಿ ಫ್ರೈ ಆಗ್ತಿರುವಾಗಲೇ ಅದು ಗೊತ್ತಾಗ್ಬಿಡುತ್ತೆ ನಮಗೆ ಏನೋ ಒಂದು ಮಸಾಲ ಐಟಮ್ಸ್ ಮಾಡ್ತಾಯಿದ್ದೀವಿ ಅಂತ. ಸೊ ಅದಕ್ಕೋಸ್ಕರ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಸಿಮೆಣಸುಕಾಯಿ ಆ್ಯಕ್ಚುಲಿ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಸೊ ನಾನು ಮುಂಚಿಂದ ಫುಡ್ ರೆಸಿಪೀಸ್ನೆಲ್ಲ ಹೇಳ್ತಾ ಇರ್ತೀನಿ. ಅದು ಆಲ್ಮೋಸ್ಟ್ ಎಣ್ಣೆಲಿ ಫ್ರೈ ಆದರೆ ಸ್ವಲ್ಪ ಡ್ರೈ ಆದರೆ ಗ್ಯಾಸ್ಟ್ರಿಕ್ ಎಲ್ಲ ಅವಾಯ್ಡ್ ಆಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಆನಿಯನ್ ಹಾಕ್ಕೊತೀನಿ. ಆ್ಯಸ್ ಯೂಶ್ವಲ್ ಆನಿಯನ್ ಎಷ್ಟು ಫ್ರೈ ಆಗಬೇಕು ಹೊಂಬಣ್ಣ ಬರೋವರೆಗೆ ಅಷ್ಟು ಫ್ರೈ ಮಾಡಿದ್ರೆ ಆಗುತ್ತೆ. ಸೊ ನೋಡಿ, ಇದು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನ ನಮಗೆ ಬೇಕಾದರೆ ಹಾಕ್ಕೊಬೋದು, ಇಲ್ಲ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ. ಯೂಶ್ವಲಿ ನನ್ನ ಮಗಳೂ ಇದ್ದಾಳೆ, ಬಟ್ ನಾನು ಸ್ವಲ್ಪ ಒಂದೇ ಒಂದು ಹಾಕಿದ್ದೀನಿ. ಇದು ಅಷ್ಟು ಖಾರ ಇರಲಿಲ್ಲ ಆ್ಯಕ್ಚುಲಿ ಈ ಸಲ ತೊಗೊಂಡಿದ್ದು, ಅದಕ್ಕೋಸ್ಕರ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಪೇಸ್ಟ್ ಹಾಕ್ಬಿಟ್ರೂ ಬೆಟರ್. ಸೊ ನಾನು ಇಷ್ಟ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹೊಂಬಣ್ಣ ಬರೋವರೆಗೆ ಫ್ರೈ ಮಾಡಿದ್ದಾದಮೇಲೆ ನೆಕ್ಸ್ಟು ಟೊಮೊಟೊ ಒಂದು ಅರ್ಧ ಬೌಲ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು 3/4 ಬೌಲ್ ಹಾಕ್ಕೊಂಡಿದ್ದೀನಿ, 1 ಬೌಲ್ ಮೆಜರ್ಮೆಂಟಲ್ಲಿ ಹೇಳ್ಬೇಕಂತ ಅಂದರೆ. ಮತ್ತು ಇನ್ನೆಲ್ಲ ಆಲ್ಮೋಸ್ಟ್ 1-2 ಆ ಥರ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಆಗಿರ್ಬೋದು, ಸಾಸಿವೆ 1/4 ಟೀ ಸ್ಪೂನಷ್ಟು ಆ ಥರ. ಮೆಣಸಿನ್ಕಾಯಿನೂ ಹಾಕಿ ನಾನು ಖಾರದ ಪುಡಿನೂ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಅದು ಕರಿ ಮಾಡ್ತಾಯಿದ್ದೀನಿ, ಎಲ್ಲ ರಾಜ್ಮಾ ಕರಿ, ಅದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರಲಿ ಅಂದ್ಬಿಟ್ಟು
ಅಷ್ಟೊಂದು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇಲ್ಲಿ ಉಪ್ಪು 2 ಕಡೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ರಾಜ್ಮಾ ಅಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ನಲ್ವ, ಅಲ್ಲೇ ಸ್ವಲ್ಪ ಹಾಕ್ಕೊಂಡಿದ್ದೆ. ಅದು ರಾಜ್ಮಾಗೂ ಅಬ್ಸರ್ವ್ ಆಗಬೇಕಲ್ಲ ಅದು ಉಪ್ಪು ಅಂದ್ಬಿಟ್ಟು. ಸೊ ಅದಾದಮೇಲೆ ನಾನು ನೀರೇ ಹಾಕ್ತಾಯಿದ್ದೀನಿ. ನಾವು ನೀರನ್ನ ತೆಗ್ದೇನು ಹಾಕೋ ಅವಶ್ಯಕತೆ ಇಲ್ಲ, ನೀರನ್ನೇ ಹಾಕಬೇಕು. ಮೀನ್ಸ್ ನೀರು ಜೊತೆನೇ, ಆವಾಗ ಅದರಲ್ಲಿರೋ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಸೇರಿಕೊಳ್ಳುತ್ತೆ ಮೀನ್ಸ್ ಕರಿಗೆ. ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದು ಕರಿ ಇರೋದ್ರಿಂದ ಸ್ವಲ್ಪ ತಿಕ್ಕಾಗಿದ್ದರೆ ಬೆಟರು. ಇದಕ್ಕೆ ಯಾವುದೇ ಥರ ರುಬ್ಬೋ ಹಾಕಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದೆಲ್ಲ ಆದಮೇಲೆ ಲಾಸ್ಟ್ಲಿ ಇನ್ನೇನು ಕುದೀತಾ ಇದೆ ಅನ್ನೋ ಥರ ಆವಾಗ ಅದೇ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ನೋಡಿ, ಆವಾಗ ನಾವು ಗರಂ ಮಸಾಲಾನ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇಷ್ಟ ಆದಮೇಲೆ ರಾಜ್ಮಾ ಕರಿ ರೆಡಿ ಆಗುತ್ತೆ. ಸೊ ನಮ್ಮನೇಲಿ ರಾಜ್ಮಾ ಕರಿ ರೆಡಿ ಆಯಿತು. ಈ ರೊಟ್ಟಿ ನಾನೇನು ಮಾಡೋಕ್ಕೆ ಹೋಗಿಲ್ಲ, ಹೊರಗಡೆ ತೊಗೊಬಂದಿದ್ದು. ರೊಟ್ಟಿಗೆ ಏನಾದರೂ ಕಾಂಬಿನೇಷನ್ ಬೇಕಂದ್ಬಿಟ್ಟು ನಾನು ರಾಜ್ಮಾ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಈ ರೊಟ್ಟಿ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಆಲ್ಮೋಸ್ಟ್ ಒಂದು ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು. ದಾವಣಗೆರೆ ರೊಟ್ಟಿ ಜೊತೆ ರಾಜ್ಮಾ ಕರಿ ಇಷ್ಟೆಲ್ಲ ಆಯಿತು. ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಆ್ಯಕ್ಚುಲಿ ವೀಕೆಂಡ್ ಇದ್ದಿದ್ದರಿಂದ ನಾವು ಹೊರಗಡೆ ಹೋಗಬೇಕಾಯ್ತು. ಇದನ್ನು ಐ ಥಿಂಕ್ ಶಾರ್ಟ್ ವಿಡಿಯೋದಲ್ಲಿ ಈಗ ನೆನ್ನೆ ಅಷ್ಟೇ ಹಾಕಿದ್ದೀನಿ. ಸ್ವಲ್ಪ ಇಲ್ಲಿ ಡೀಪಾಗಿದೆ, ಅಲ್ಲಿ ಶಾರ್ಟಾಗಿ ಹಾಕಿದ್ದೀನಿ. ಶಾರ್ಟ್ ವಿಡಿಯೋ ಅಲ್ಲ, ಅದಕ್ಕೋಸ್ಕರ ಹೋಗಿದ್ವಿ. ಹೋದ ತಕ್ಷಣ ಸ್ವಲ್ಪ ಹಾಗೆ ಶಾಪಿಂಗ್ ಎಲ್ಲ ಮಾಡಿದ್ವಿ. ಶಾಪಿಂಗ್ ಮಾಡಾದ್ಮೇಲೆ ಆ್ಯಕ್ಚುಲಿ ಅದು ಬಿಲ್ಲಿಂಗ್ ಕೌಂಟರಲ್ಲಿ ಗೊತ್ತಲ್ಲ, ಅಷ್ಟು ಕ್ಯೂ ಇರುತ್ತೆ. ಶಾಪಿಂಗ್ ಮಾಡೋದು ಎಷ್ಟು ಆರಾಮಾಗಿ ಮಾಡ್ತೀವೋ, ಬಿಲ್ಲಿಂಗ್ ಕೌಂಟರಲ್ಲಿ ನಿಂತ್ಕೊಳ್ಳೋದು ಅದೊಂದು ತಲೆನೋವು. ಆ ಗ್ಯಾಪಲ್ಲಿ ನಾನು ನನ್ನ ಮಗಳು ಹೋಗ್ಬಿಟ್ಟು ಸ್ಯಾಂಡ್ವಿಚ್ ಆ್ಯಂಡ್ ಪಿಜ್ಜಾ ತಿಂದ್ವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಪಾಪ ನಿಂತಿದ್ರು ಬಿಲ್ಲಿಂಗ್ ಕೌಂಟರಲ್ಲಿ, ಆಮೇಲೆ ಅವರು ಜಾಯ್ನ್ ಆಯಿದ್ರು. ಅಷ್ಟರಲ್ಲಿ ನಾವು ಇದನ್ನು ಚಾಟ್ಸು ಸ್ವಲ್ಪ ಹೊಟ್ಟೆ ಹಸ್ವಾಗಿತ್ತಂತ ತಿಂದ್ವಿ. ಆಮೇಲೆ ಮನೆಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ಡ್ರೈ ಫ್ರೂಟ್ಸ್ ಆ್ಯಂಡ್ ನಮಗೆ ಬೇಕಾಗಿರುವಂತಹ ಗ್ರಾಸರೀಸು ಪೌಡರ್ಸು ಎಲ್ಲನೂ ತೊಗೊಂಡು ಬಂದ್ವಿ. ನಾನು ಇದು ಸ್ಪೈಸಸ್ದು ಡಬ್ಬ ತೊಗೊಂಡೆ ಆ್ಯಕ್ಚುಲಿ. ಅದಕ್ಕೆಲ್ಲನೂ ಫಿಲ್ ಮಾಡ್ತಾಯಿದ್ದೀನಿ. ಇದಿದ್ದರೆ ಅಂತೂ ಆರಾಮಾಗಿ ನಮಗೆ ಕೈಗೆ ಬೇಕಾಗಿರುವಂಥ ಸ್ಪೈಸಸ್ಸು, ಮಾರ್ನಿಂಗ್ ಬೇಸಿಕ್ ಸ್ಪೈಸಸ್ ಏನಿರುತ್ತೆ ಮಾರ್ನಿಂಗ್ ನಾವು ಯೂಸ್ ಮಾಡೋದಕ್ಕೆ, ಅದು ಆರಾಮಾಗಿ ಸಿಗುತ್ತೆ. ಇದು ಒಂಥರ ಮ್ಯಾಂಡೇಟ್ರಿ ಅಂದ್ಕೊಬಿಟ್ಟಿದ್ದೀನಿ ಇತ್ತೀಚೆಗೆ ಅಂತೂ. ಫುಲ್ ಎಲ್ಲ ಇದರ ಎಲ್ಲ ಐಟಮ್ಸು ಇರುತ್ತಲ್ಲ, ಎಲ್ಲ ಒಟ್ಟಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ತೊಗೊಂಡು ಬಂದು ಎಲ್ಲನೂ ಫಿಲ್ ಮಾಡ್ತಾಯಿದ್ದೀನಿ. ಚಕ್ಕೆ ಆಲ್ಮೋಸ್ಟ್ ಪ್ಯಾಕಲ್ಲಿ ತುಂಬ ಉದ್ದುದ್ದಾಯಿತು, ಅದಕ್ಕೆ ಅದನ್ನು ಸ್ವಲ್ಪ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಮೀನ್ಸ್ ನಾವು ಹಾಕುವಾಗ ಮೀನ್ಸ್ ಕುಕ್ಕಿಂಗ್ ಮಾಡುವಾಗ ಹಾಕುವಾಗ ಅದು ರೆಡಿಯಾಗಿ ಬೇಕಲ್ಲ ಸ್ಮಾಲ್ ಪೀಸು, ಅದು ಒಂದು ರೀಸನ್. ಆ್ಯಂಡ್ ಆ ಸ್ಪೈಸಸ್ ಬಾಕ್ಸಲ್ಲಿ ಸ್ವಲ್ಪ ಉದ್ದುದ್ದ ಇದ್ದರೆ ಇಡ್ಸಲ್ಲ ಅಂದ್ಬಿಟ್ಟು ಅಷ್ಟು ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನು ಇಟ್ಕೊಂಡ್ರೆ ಆಲ್ಮೋಸ್ಟು ಆ್ಯಕ್ಚುಲಿ ಇದು ಈ ಥರ 2 ಇದ್ದರೆ ಬೆಟರು, ಒಂದು ಪೌಡರ್ಸ್ದು, ಒಂದು ಈ ಥರ ಸ್ಪೈಸಸ್ದು ಇದ್ದರೆ. ಬಟ್ ನಾನೀಗ ಸದ್ಯಕ್ಕೆ ಒಂದು ತೊಗೊಂಡಿದ್ದೀನಿ, ನೋಡಬೇಕು ಇನ್ನೊಂದು ತೊಗೋತೀನೋ ಇಲ್ಲ ಅಂತ. ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಬುಟ್ಟಿಗೆ ಹಾಕಿ ಇಟ್ಟು, ಸೊ ಇವತ್ತೊಂದು ದಿನ ಮುಗೀತು. ಇಷ್ಟು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.